ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಇಂದು ರಾಷ್ಟ್ರಕವಿ ಕುವೆಂಪುರವರ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡ 3ನೆಯ ಅಧ್ಯಾಯ ಗೋರ್ಖಲ್ಲ ಮೇಲೆ ಕರೆದ ಮಳೆ. ಪುಣ್ಯ ಕ್ಷೀಣಿಸಿ ಸ್ವರ್ಗಚ್ಯುತಳಾದ ಕಿನ್ನರಿಯಂತೆ ಕೈಕೆ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಳು. ಆ ಕೋಣೆಯ ಕತ್ತಲಲ್ಲಿ ಅವಳು ಕಿತ್ತಿಸಿದ್ದ ಪುಷ್ಪಮಾಲಿಕೆಗಳು, ದಿವ್ಯಾಭರಣಗಳು ಅಂಬರದಲ್ಲಿ ಚೆಲ್ಲಿದ್ದ ನಕ್ಷತ್ರಗಳಂತೆ ಕಾಣಿಸುತ್ತಿದ್ದವು. ಆ ವೇಳೆಯಲ್ಲಿ ದಶರಥನು ಅಲ್ಲಿಗೆ ಪ್ರವೇಶ ಮಾಡಿದನು. ಶ್ರೀರಾಮ ಪಟ್ಟಾಭಿಷೇಕದ ಪ್ರಿಯವಾರ್ತೆಯನ್ನು ತನ್ನ ಮೋಹದ ಮಡದಿಗೆ ತಿಳಿಸಿ ಆಕೆಯನ್ನು ಸಂತೋಷಸಾಗರದಲ್ಲಿ ತೇಲಿಸುವ ಎಂದುಕೊಂಡು ಆತನು ಕೈಕೆಯ ಅಂತಃಪುರವನ್ನು ಪ್ರವೇಶಿಸಿದನು. ಶಯನಗಾರವನ್ನು ಪ್ರವೇಶಿಸುತ್ತಲೇ ಸುತ್ತಲಿನ ಸನ್ನಿವೇಶದಿಂದ ಆತನ ಮನಸ್ಸು ಕಾಮ ವಿಕಾರಕ್ಕೊಳಗಾಯಿತು. ಆದರೆ ಅಲ್ಲೇನಿದೆ, ಕೈಕೆಯ ಹಾಸಿಗೆ ಬರಿದಾಗಿ ಬಿಕೋ ಎನ್ನುತ್ತಿದೆ. ತನ್ನ ಕಾಂತಿ ಅಲ್ಲಿ ಕಾಣಬರದಿರಲು ದಶರಥನು ಚಡಪಡಿಸಿದನು. ಬಾಗಿಲಲ್ಲಿ ನಿಂತಿದ್ದ ದ್ವಾರ ರಕ್ಷಕಗಳನ್ನು ಕುರಿತು ರಾಣಿಯಲ್ಲಿ ಎಂದನು. ಆ ದೂತಿ ಅಂಜುತ್ತಾ ಕೋಪಗೃಹದ ಕಡೆ ಕೈ ತೋರಿದಳು. ರಾಜನ ಹೃದಯದಲ್ಲಿ ಮೂಡಿದ್ದ ಹೊಂಗನಸು ಹಾಗೆಯೇ ಸಿಡಿದೊಡೆಯಿತು. ಮನಸ್ಸು ಕಳವಳಗೊಂಡಿತು. ಆತಂಕಪಡುತ್ತಾ ಕೋಪಗೃಹವನ್ನು ಪ್ರವೇಶಿಸಿದನು ಆ ವೃದ್ಧ ರಾಜ. ಅಬ್ಬ, ಅಲ್ಲಿ ಕಂಡದ್ದೇನು? ಮುರಿದು ಬಿಸಿಟು ಎಳವಳ್ಳಿಯಂತೆ ಮ್ಲಾನಮುಖಳಾಗಿ ಬಿದ್ದಿದ್ದ ಕೈಕೆಯನ್ನು ಕಂಡು ದಶರಥನು ಕಂಪಿಸಿ ಹೋದನು. ಮೆಲ್ಲನೆ ಅವಳ ಬಳಿ ಸಾರಿ ಬಳಿಯಲ್ಲಿ ಕುಳಿತನು. ಮೃದುವಾಗಿ ಅವಳ ಮೈಯನ್ನೆಲ್ಲ ಸವರುತ್ತಾ ಹೇಳತೊಡಗಿದನು. ಕೈಕೆ, ನನ್ನ ಮುದ್ದು ಕೈಕೆ, ನಿನಗೇಕೆ ಕೋಪ? ಯಾರು ಏನೆಂದರು? ನಿನಗೇನು ಬೇಕು? ಏನು ಮಾಡಿದರೆ ನಿನ್ನ ಅಸಮಾಧಾನಕ್ಕೆ ತೃಪ್ತಿಯೊದಗುತ್ತದೆ? ನಿನ್ನ ಪ್ರೇಮ ಪಾಶದಲ್ಲಿ ಬದ್ಧನಾದ ನಾನು ನಿನ್ನ ದಾಸನಂತಿರುವನಲ್ಲವೇ? ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ? ಮೇಲಕ್ಕೇಳು, ಇಷ್ಟಾರ್ಥವೇನಿದ್ದರೂ ಸಲ್ಲಿಸುತ್ತೇನೆ. ರಾಜನು ತನ್ನ ಬಲೆಗೆ ಬಿದ್ದುದನ್ನು ಕಂಡು ಕೈಕೆ ಆತನನ್ನು ತನ್ನ ಕ್ರೂರವಾದ ವಾಗ್ಬಾಣಗಳಿಂದ ಚುಚ್ಚಿ ತನ್ನ ಅಧೀನ ಮಾಡಿಕೊಳ್ಳಲು ಆರಂಭಿಸಿದಳು. ಆತನನ್ನು ಕುರಿತು, ಸಾಕು ಈ ನಯವಿನಯ. ನನ್ನ ಇಷ್ಟಾರ್ಥವನ್ನು ನೀನು ನಿಜವಾಗಿಯೂ ನಡೆಸುವುದಾದರೆ ಈಗಲೇ ಹಾಗೆಂದು ಪ್ರಮಾಣ ಮಾಡು ಎಂದಳು. ಆ ಮಾತನ್ನು ಕೇಳಿ ದಶರಥನು ಮುಗುಳ್ನಗುತ್ತಾ, ಎಲೆ ಗರ್ವಿಷ್ಠೆ, ನನ್ನಲ್ಲಿ ಅಷ್ಟು ನಂಬಿಕೆ ಇಲ್ಲವೇ? ಆಯಿತು, ಇಗೋ ಪ್ರಮಾಣ ಮಾಡಿ ಹೇಳುತ್ತೇನೆ ಕೇಳು. ನನ್ನ ಪ್ರಾಣಕ್ಕಿಂತಲೂ ಪ್ರಿಯತಮನಾದ ಶ್ರೀರಾಮನ ಆಣೆಯಾಗಿ ನಿನ್ನ ಅಭಿಷ್ಟವನ್ನು ಈಡೇರಿಸುವನು, ಹೇಳು ಎಂದನು. ಗಿಳಿ ಹೇಳಿಕೊಟ್ಟ ಮಾತುಗಳನ್ನು ಒಪ್ಪಿಸುವಂತೆ ಕೈಕೆ ದಾಸಿ ಕಲಿಸಿಕೊಟ್ಟ ಮಾತುಗಳನ್ನು ಒಪ್ಪಿಸಿದಳು. ಪ್ರಾಣನಾಥ, ದೇವಾಸುರರ ಯುದ್ಧಕಾಲದಲ್ಲಿ ನೀನು ನನಗೆ 2 ವರಗಳನ್ನು ಕೊಟ್ಟಿದ್ದೆಯಷ್ಟೇ. ಸತ್ಯಸಂಧನಾದ ನೀನು ಆ ವರಗಳನ್ನು ಈಗ ನನಗೆ ಕರುಣಿಸುವನಾಗು. ಆ 2 ವರಗಳಲ್ಲಿ ಒಂದರಿಂದ ಭರತನ ಪಟ್ಟಾಭಿಷೇಕವನ್ನು ಯಾಚಿಸುತ್ತೇನೆ. ಈಗ ಹೇಗಿದ್ದರೂ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಮಸ್ತ ಸಾಮಗ್ರಿಗಳು ಸಿದ್ಧವಾಗಿವೆ. ಅವುಗಳಿಂದಲೇ ಭರತನ ಪಟ್ಟಾಭಿಷೇಕವಾಗಲಿ. ಇನ್ನು 2ನೆಯ ವರವೆಂದರೆ ಭರತನ ರಾಜ್ಯ ನಿಷ್ಕಂಟಕವಾಗುವುದಕ್ಕಾಗಿ ಶ್ರೀರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸು. ಕೈಕೆಯ ಮಾತುಗಳು ಕಿವಿಗೆ ಬೀಳುತ್ತಿದ್ದಂತೆ ದಶರಥನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಕ್ಷಣಕಾಲವಾದ ಮೇಲೆ ಆತನಿಗೆ ಹಾಗೆಯೇ ಪ್ರಜ್ಞೆ ತಿಳಿಯಿತು. ತಾನು ಎಚ್ಚರದಿಂದಿರುವನೋ ಸ್ವಪ್ನಕತನಾಗಿರುವುದೇನೋ ತಿಳಿಯದಂತಾಗಿತ್ತು ಆತನಿಗೆ. ಶ್ರೀರಾಮನಲ್ಲಿ ಅಪಾರವಾದ ವಾತ್ಸಲ್ಯವಿದ್ದ ಕೈಕೆ ನಿಜವಾಗಿಯೂ ಆತನ ವನವಾಸವನ್ನು ಅಪೇಕ್ಷಿಸಿರಬಹುದೇ? ಅಥವಾ ತನಗೆ ಚಿತ್ತವಿಕಾರವಾಗಿ ಏನೋ ತೋರುತ್ತಿರಬಹುದೇ? ಕೈಕೆ ಹೇಳಿದ ಮಾತುಗಳೆಲ್ಲ
ಜ್ಞಾಪಿಸಿಕೊಂಡಂತೆಲ್ಲ ಆತನಿಗೆ ಮೈಮೇಲಿನ ಪ್ರಜ್ಞೆ ತಪ್ಪಿ ಹೋಗುವುದು. ಪುನಃ ಹೇಗೋ ಚೇತರಿಸಿಕೊಳ್ಳುವನು. ಹೀಗೇ ಬಹುಕಾಲ ಕಳೆದು ಹೋಯಿತು. ಪರಮಸುಂದರಿಯಾಗಿ ತನ್ನ ಕಣಿಗೆ ಸದಾ ಸೊಗಸಿ ಕಾಣುತ್ತಿದ್ದ ಕೈಕೆ ಇಂದು ಘೋರ ವಿಷಸರ್ಪದಂತೆ ಕಾಣಿಸಿದಳು. ಕಿಡಿಕಾರುತ್ತಿರುವ ತನ್ನ ಕಣ್ಣುಗಳಿಂದ ಅವಳನ್ನು ಸುಟ್ಟು ಹಾಕುವನಂತೆ ದುರುಗುಟ್ಟಿ ನೋಡುತ್ತಾ, ಎಲೆ ನೀಚೆ, ನಿನಗೇಕೆ ಈ ವಿಪರೀತ ಬುದ್ಧಿ ಹುಟ್ಟಿತು? ಶ್ರೀರಾಮಚಂದ್ರನು ನಿನಗೇನು ಅಪರಾಧ ಎಸಗಿರುವನು? ಯಾವ ಅಪರಾಧಕ್ಕಾಗಿ ಆ ವಂಶವರ್ಧನನ್ನು ಅಡವಿಗಟ್ಟಲಿ? ಲೋಕಾನಂದಕರವಾದ ಆತನು ನಿನ್ನ ಅಮಂಗಳ ಶಾಸನಕ್ಕೆ ಹೇಗೆ ಪಾತ್ರನು? ಆತನನ್ನು ಅಗಲುವುದೆಂದರೆ ನನ್ನ ಪ್ರಾಣಗಳನ್ನು ಅಗಲುವುದು ಒಂದೇ. ಸೂರ್ಯನಿಲ್ಲದೆ ದೇವಲೋಕ ಬದುಕಿದರೂ ಬದುಕಬಹುದು, ಮಳೆಯಿಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ಶ್ರೀರಾಮನಿಲ್ಲದೆ ದಶರಥನು ಮಾತ್ರ ಕ್ಷಣಮಾತ್ರವಾದರೂ ಬದುಕುವುದು ಅಸಂಭವ. ಕೈಕೆ, ನಿನಗೇಕೆ ಹುಟ್ಟಿದು ಈ ದುರ್ಬುದ್ಧಿ? ಈ ವಿಷಬೀಜವನ್ನು ನಿನ್ನ ಹೃದಯದಲ್ಲಿ ಬಿತ್ತಿದವರಾರು? ಸುಕುಮಾರನಾದ ಶ್ರೀರಾಮನನ್ನು 14 ವರ್ಷ ವನವಾಸಕ್ಕೆ ಅಟ್ಟುವಷ್ಟು ಕಠಿಣ ಹೃದಯ ನಿನ್ನಲ್ಲಿ ಹೇಗೆ ಉದಯಿಸಿತು? ಶ್ರೀರಾಮನನ್ನು ಆಗಲಿ ಸುಕೋಮಲಿಯಾದ ಸೀತೆ ಉಳಿಯುತ್ತಾಳೆಯೇ? ಮಗನ ಪಟ್ಟಾಭಿಷೇಕ ತಪ್ಪಿ ವನವಾಸ ಪ್ರಾಪ್ತವಾದರೆ ಕೌಸಲ್ಯ ಮಾತೃಹೃದಯ ಒಡೆದು ಚೂರಾಗದೆ? ಕೈಕೆ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನಲ್ಲಿ ಪ್ರಸನ್ನಳಾಗು. ಸಕಲ ಗುಣ ಸಂಪನ್ನನಾದ ಶ್ರೀರಾಮನನ್ನು ಅಡವಿಗಟ್ಟುವಷ್ಟು ಕಠಿಣಾಗಬೇಡ. ನಿನಗೆ ಬೇಕಾದರೆ ಕೋಶಾದಿವೆನ್ನೆಲ್ಲ ತೆಗೆದುಕೋ, ನನ್ನನ್ನು ದುಃಖ ಸಾಗರದಿಂದ ಉದ್ಧಾರ ಮಾಡು ಎಂದು ಹಂಬಲಿಸಿದನು. ಮಹಾರಾಜನ ಕಠಿಣ ನುಡಿಗಳಾಗಲಿ ಆತನ ದೀನ ಪ್ರಾರ್ಥನೆಯಾಗಲಿ ಕೈಕೆಯ ಮನಸ್ಸನ್ನು ತಿರುಗಿಸುವಂತರಲಿಲ್ಲ. ರಾಜನನ್ನು ಕುರಿತು, ಎಲೈ ರಾಜನೇ, ಕೊಟ್ಟ ಮಾತನ್ನು ನಡೆಸಲು ಇಷ್ಟು ಸಂಕಟಪಡುವುದು ಯಾವ ನ್ಯಾಯ? ಕ್ಷತ್ರಿಯನಾದ ನಿನಗೆ ಇದು ಉಚಿತವೇ? ಶ್ರೀರಾಮನಿಗೆ ಪಟ್ಟಗಟ್ಟಿ ಕೌಸಲ್ಯೊಡನೆ ಸುಖಭೋಗದಲ್ಲಿ ತಲ್ಲೀನನಾಗಬೇಕೆಂದಿರುವ ನಿನಗೆ ಸತ್ಯವು ಅಷ್ಟೇನು ದೊಡ್ಡದಾಗಿ ಕಾಣಿಸುವುದಿಲ್ಲವೇನು? ಹೆಚ್ಚು ಮಾತಿನಿಂದೇನು? ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವ ನಿಮಿಷದಲ್ಲಿಯೇ ನಾನು ಘೋರ ವಿಷಪಾನದಿಂದ ಪ್ರಾಣತ್ಯಾಗ ಮಾಡುತ್ತೇನೆ. ಭರತನ ಅಣೆಯಾಗಿಯೂ ಇದು ನಿಶ್ಚಯ ಎಂದು ಕರ್ಣ ಕಠೋರವಾಗಿ ನುಡಿದಳು. ಅದನ್ನು ಕೇಳಿ ದಶರಥನು ಮುಂಗಾಣದಂತಾದನು. ದೀರ್ಘವಾಗಿ ಬಿಡುತ್ತಾ, ಆ ರಾಮಚಂದ್ರ ಎಂದು ಚೀರಿಕೊಂಡು ಬುಡ ಕಡಿದ ಮರದಂತೆ ನೆಲದ ಮೇಲೆ ಬಿದ್ದನು. ಬಹುಕಾಲದ ಮೇಲೆ ಮೂರ್ಛೆ ತಿಳಿದವನಾಗಿ ಕೈಕೆಯನ್ನು ಪರಿಪರಿಯಾಗಿ ಪ್ರಾರ್ಥಿಸಿ ದಾರಿಗೆ ತರಲು ಪ್ರಯತ್ನಿಸಿದನು. ಅವಳನ್ನು ಮತ್ತೊಮ್ಮೆ ಕಠಿಣ ವಾಕ್ಯಗಳಿಂದ ನಿಂದಿಸಿ ನೋಡಿದನು. ತನ್ನನ್ನು ಪರಿಪರಿಯಾಗಿ ಎಳೆದುಕೊಂಡನು. ಕೊನೆಗೆ ಶ್ರೀರಾಮನ ಅರಣ್ಯಕ್ಕೆ ಹೋದರೆ ತಾನು ಸತ್ತು ಹೋಗುವುದಾಗಿಯೂ ಕೈಕೆ ವಿಧಿವೆಯಾಗಿಯೋದಾಗಿಯೂ ಹೇಳಿ ನೋಡಿದನು. ಅವಳು ಮಾಡುತ್ತಿರುವ ಕಾರ್ಯದಿಂದ ಉಂಟಾಗುವುದೆಂದು ಎದುರಿಸಿದನು. ಕೌಸಲ್ಯ ಸುಮಿತ್ರೆಯರು, ಅಯೋಧ್ಯೆಯ ಬಹು ಜನರು ಶ್ರೀರಾಮನ ವನಪ್ರಯಾಣದಿಂದ ಆಸು ದೊರೆಯುವುದರೆಂದು ಎದುರಿಸಿದನು. ನೋಡು, ನಿನ್ನ ಮಗನಾದ ಭರತನಿಗೆ ನೀನು ಮಾಡುವ ಕಾರ್ಯ ಪ್ರಿಯವಾಗುವುದಿಲ್ಲ ಎಂದು ಹೇಳಿದನು. ಆದರೆ ಎಲ್ಲವೂ ಗೋರ್ಕಲ್ಲ ಮೇಲೆ ಮಳೆ ತೆರೆದಂತಾಯಿತು. ಕೈಕೆ ಹಿಡಿದ ಹಠವನ್ನು ಬಿಡಲಿಲ್ಲ. ಮಾತು ಆಡಿದರೆ ಆಯಿತು, ಮುತ್ತು ಹೊಡೆದರೆ ಹೋಯಿತು. ದಶರಥನು ಕೈಕೆಯ ಇಷ್ಟಾರ್ಥವನ್ನು ಸಲ್ಲಿಸುವುದಕ್ಕಾಗಿ ಪ್ರಮಾಣಪೂರ್ವಕವಾಗಿ ಮಾತು ಕೊಟ್ಟು ಮುಂಗಾಣದಂತಾದನು. ಕೊಟ್ಟ ಮಾತನ್ನು ತಪ್ಪುವುದಕ್ಕಿಲ್ಲ, ಅದನ್ನು ನಡೆಸ ಹೊರಟು ಪ್ರಾಣಕ್ಕಿಂತಲೂ ಪ್ರಿಯವಾದ ಶ್ರೀರಾಮನನ್ನು ಅಗೌಲುವುದಕ್ಕೂ ಇಲ್ಲ. ಇಕ್ಕುಳದಲ್ಲಿ ಸಿಕ್ಕ ಹುಳದಂತೆ ಆತನು ಪರಿತಪಿಸುತ್ತಿರಲು ಕೈಕೆ ಕೇವಲ ನಿರ್ದಯಳಾಗಿ, ಎಲೈ ಮಹಾರಾಜನೇ, ಸತ್ಯದೂರನಾಗಿ ಮಹಾಪಾತಕಕ್ಕೊಳಗಾಗಬೇಡ.
ಅಳುತ್ತಾ ನೆಲದ ಮೇಲೆ ಹೊರಳಾಡಿ ಏನಾದಂತಾಯಿತು. ಶಿಬಿಚಕ್ರವರ್ತಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ದೇಹವನ್ನೇ ಗಿಡುಗನಿಗೆ ಆಹಾರ ಕೊಡಲಿಲ್ಲವೇ? ಆಲಕ್ಷನು ತನ್ನ ಕಣ್ಣುಗಳನ್ನೇ ಕಿತ್ತುಕೊಡಲಿಲ್ಲವೇ? ಈ ದೇಹಕ್ಕಿಂತಲೂ ಕೀರ್ತಿ ಮುಖ್ಯವಾದುದು. ಆ ಕೀರ್ತಿಯನ್ನು ಗಾಳಿಗೆ ತೂರಬಹುದೇ ಎಂದಳು. ಅವಳ ಮಾತುಗಳಿಂದ ದಶರಥನಿಗೆ ಅವಳನ್ನು ದಾರಿಗೆ ತರುವ ಆಶೆ ಹಾರಿಹೋಯಿತು. ಆ ವೇಳೆಗೆ ರಾತ್ರಿ ಕಳೆದು ಮೂಡಲಲ್ಲಿ ಕೆಂಪು ಹರಿಯುತ್ತಿತ್ತು. ಇನ್ನು ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಜನರು ಬಂದು ತನ್ನನ್ನು ತ್ವರೆಪಡಿಸುವುದರೆಂದುಕೊಂಡು ಆ ವೃದ್ಧರಾಜನು ಅಸಹ್ಯ ವೇದನೆಯನ್ನು ಅನುಭವಿಸುತ್ತಾ ಕೈಕೇಯನ್ನು ಕುರಿತು, ಎಲೆ ನೀಚಿ, ಧರ್ಮಪಾಶಕ್ಕೆ ಕಟ್ಟು ಬಿದ್ದು ನಾನು ನಿನ್ನ ಇಷ್ಟವನ್ನೇನೋ ನಡೆಸುತ್ತೇನೆ, ಆದರೆ ಇನ್ನು ನೀನು ನನ್ನ ಹೆಂಡತಿಯಲ್ಲ, ನನ್ನ ಮಗನೂ ಅಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ನಾನು ಸಾಯುವುದು ನಿಶ್ಚಯ. ನಾನು ಸತ್ತ ಮೇಲೆ ನೀನಾಗಲಿ ನಿನ್ನ ಮಗನಾಗಲಿ ನನಗೆ ತರ್ಪಣವನ್ನು ಸಹ ಕೊಡಬೇಕಾದುದಿಲ್ಲ ಎಂದು ಹೇಳಿ ನಿರ್ವಿಣ್ಯನಾಗಿ ಹಾಸಿಗೆಯ ಮೇಲೆ ದೊಪ್ಪನೆ ಕೆಡದನು. ಅಧ್ಯಾಯ 4. ಹಾ ರಾಮ, ಹಾ ರಾಮ. ಬೆಳ್ಳಗೆ ಬೆಳಗಾಯಿತು. ಅಯೋಧ್ಯೆವೆಲ್ಲವೂ ಶ್ರೀರಾಮ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ತುಂಬಿ ಹೋಗಿದೆ. ಬೀದಿಗಳೆಲ್ಲ ಪನ್ನೀರು ಚೆಲ್ಲಿ ಪುಷ್ಪಗಳನ್ನು ಹರಡಿದ್ದಾರೆ. ಮನೆಯ ಬಾಗಿಲುಗಳು ಹೂವಿನ ಹಾರಗಳಿಂದ ಅಲಂಕೃತವಾಗಿವೆ. ಅಲ್ಲಲ್ಲಿ ಬಾವುಟಗಳನ್ನು ಎತ್ತಿಕಟ್ಟಿದ್ದಾರೆ. ಜನರು ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ಸಡಗರದಿಂದ ಬೀದಿಗಳಲ್ಲಿ ಓಡಾಡುತ್ತಿದ್ದಾರೆ. ಊರಲ್ಲಿ ಎಲ್ಲಿ ನೋಡಿದರೂ ಮಂಗಳವಾದ್ಯಗಳು ಬೋರ್ಗರೆಯುತ್ತಿವೆ. ವಶಿಷ್ಠ ಮಹರ್ಷಿಗಳು ತಮ್ಮ ಶಿಷ್ಯರೊಡಗೂಡಿ ಪಟ್ಟಾಭಿಷೇಕ ಸಾಮಗ್ರಿಗಳನ್ನು ತೆಗೆದುಕೊಂಡು ಅರಮನೆಗೆ ಪ್ರವೇಶಿಸುತ್ತಾ ಅಲ್ಲಿ ಸುಮಾತ್ರನನ್ನು ಕುರಿತು, ಅಯ್ಯ, ಸಮಸ್ತವು ಸಿದ್ಧವಾಗಿ ಎಂದು ಹೇಳಿ ಮಹಾರಾಜನನ್ನು ತ್ವರೆಗೊಳಿಸು ಎಂದು ಹೇಳಿದನು. ಸುಮಾತ್ರನು ಒಡನೆ ರಾಜನ ಅಂತಃಪುರವನ್ನು ಪ್ರವೇಶಿಸಿ ಆತನನ್ನು ಎಚ್ಚರಿತಗೊಳಿಸುವುದಕ್ಕಾಗಿ ಎಂದಿನಂತೆ ದಶರಥನಿಗೆ ಗಾಯದ ಮೇಲೆ ಬರೆ ಎಳೆದಂತಾಯಿತು. ಹತ್ತು ಕೆಂಪಾಗಿದ್ದ ಕಣ್ಣುಗಳಿಂದ ಅವನನ್ನು ಕೆಕ್ಕರಿಸಿ ನೋಡುತ್ತಾ, ಅಯ್ಯ ಸುಮಾಂತ್ರ, ಸಂಕಟದಿಂದ ಪರಿತಪಿಸುತ್ತಿರುವ ನಿನಗೆ ಇನ್ನ ಮೂದಲೇ ಬೇರೆ ಸಾಲದಾಗಿತ್ತೇ ಎಂದನು. ಆ ಮಾತನ್ನು ಕೇಳಿ ಸುಮಾತ್ರನಿಗೆ ಜಂಗಾಬಲವೇ ಉಡಿಗೋದಂತಾಯಿತು. ಮರುಮಾತನಾಡದಲ್ಲಿ ಅಲ್ಲಿಂದ ಹಿಂತಿರುಗಿದನು. ಆದರೆ ಕೈಕಿ ಅವನನ್ನು ಹಿಂದಕ್ಕೆ ಕರೆದು, ಎಲೆ ಸುಮಾಂತ್ರನೇ, ಮಹಾರಾಜನಿಗೆ ಪಟ್ಟಾಭಿಷೇಕ ಸಂಭ್ರಮದಿಂದ ರಾತ್ರಿಯೆಲ್ಲ ನಿದ್ರೆಯೇ ಇಲ್ಲ. ಈಗ ಸ್ವಲ್ಪ ಜಂಪು ಹೊತ್ತುವಂತಿದೆ. ನೀನು ಆತನನ್ನು ಎಚ್ಚರಿಕೆಗೊಳಿಸುವ ಗೋಜಿಗೆ ಹೋಗಬೇಡ. ಶ್ರೀರಾಮನನ್ನು ಇಲ್ಲಿಗೆ ಕರೆದುತಾ ಎಂದಳು. ಈ ಮಾತುಗಳಿಂದ ಸುಮಾತ್ರನಿಗೆ ಎಷ್ಟೋ ಸಮಾಧಾನವಂತಾಯಿತು. ಶ್ರೀರಾಮನನ್ನು ಕರೆತರಲು ಆತನು ಧಾವಿಸಿದನು. ಅನೇಕ ಸಾಮಂತರು, ಪುರನಿವಾಸಿಗಳು ಕಪ್ಪ ಕಾಣಿಕೆಗಳನ್ನು ಕಿಕ್ಕಿರಿದು ಅರಮನೆಯ ಬಾಗಿಲಲ್ಲಿ ನೆರೆದಿದ್ದರು. ಸುಮಾತ್ರನು ಅವರ ಮಧ್ಯದಲ್ಲಿ ನುಡಿಸಿಕೊಂಡು ವೇಗವಾಗಿ ಶ್ರೀರಾಮನ ಬಳಿಗೆ ಸೇರಿದನು. ಸುಮಾತ್ರನು ಅಂತಃಪುರವನ್ನು ಪ್ರವೇಶಿಸಿದಾಗ ಶ್ರೀರಾಮನು ಸಕಲ ಭರಣ ಭೂಷಿತನಾಗಿ ಮನೋಹರವಾದ ಪರ್ಯಾಂಕದಲ್ಲಿ ಕುಳಿತಿದ್ದನು. ಸೀತಾದೇವಿ ಆತನ ಪಕ್ಕದಲ್ಲಿ ನಿಂತು ಚಾಮರ ಬೀಸುತ್ತಿದ್ದಳು. ಹೀಗೆ ಚಿತ್ತಾ ನಕ್ಷತ್ರದೊಡಗೂಡಿದ ಚಂದ್ರನಂತೆ ರಾರಾಜಿಸುತ್ತಿರುವ ಶ್ರೀರಾಮನನ್ನು ಕುರಿತು ಸುಮಾತ್ರನು ಕೌಸಲ್ಯಾಪುತ್ರ ದೇವಿ ಕೈಕೇಯೊಡನೆ ಅಂತಃಪುರದಲ್ಲಿರುವ ದಶರಥ ಮಹಾರಾಜನು ಒಡನೆಯೇ ನಿನ್ನನ್ನು ಕಾಣಲು ಬಯಸುತ್ತಿದ್ದಾನೆ ಎಂದು ಹೇಳಿದನು. ಆತನ ಮಾತುಗಳಿಂದ ಸಂತೋಷಗೊಂಡ ಶ್ರೀರಾಮನು ತನ್ನ ಮಡದೆಯನ್ನು ಕುರಿತು, ಎಲೈ ಮದಿರಾಕ್ಷಿ ಸೀತೆ, ಮಾತೆಯಾದ ಕೈಕೆ ನನ್ನ ಪಟ್ಟಾಭಿಷೇಕ ಸಮಾಚಾರವನ್ನು ಕೇಳಿ ಅತ್ಯಂತ ಸಂತೋಷದಿಂದ ನನಗೆ ಹೇಳಿ ಕಳುಹಿಸಿರಬೇಕೆಂದು ತೋರುತ್ತದೆ. ನಾನು ಶೀಘ್ರದಲ್ಲಿಯೇ ಅಲ್ಲಿಗೆ ಹೋಗಿ ಬರುತ್ತೇನೆ. ನೀನು ಸಖಿಯರೊಡನೆ ಸ್ವಲ್ಪ ಕಾಲ ವಿನೋದದಿಂದಿರು ಎಂದು ಹೇಳಿ ಸುಮಾತ್ರನೊಡನೆ ರಥದಲ್ಲಿ ಕುಳಿತು ಕೈಕೆಯ ಅಂತಃಪುರಕ್ಕೆ ಹೊರಟನು. ದಾರಿಯಲ್ಲಿ ಕಿಕ್ಕಿರಿದು ಜನಸಂದಣಿ ಶ್ರೀರಾಮನನ್ನು ಕಾಣುತ್ತಲೇ ಜಯಕಾರ ಮಾಡಿತು. ಹಿರಿಯರೆಲ್ಲರೂ
ಆನಂದ ಪುಷ್ಪ ಸುರಿಸುತ್ತಾ ಅಖಂಡ ಭೂಮಂಡಲಕ್ಕೆ ಪ್ರಭುವಾಗಿ ಚಿರಕಾಲ ಬಾಳು ಎಂದು ಆಶೀರ್ವದಿಸಿದರು. ಮುತ್ತೈದೆಯರು ಉಪ್ಪರಿಗೆ ಮೇಲಿಂದ ಆತನ ಮೇಲೆ ಹೂವೆರಚಿದರು. ಶ್ರೀರಾಮನು ಎಲ್ಲರಿಗೂ ಕೈಮುಗಿಯುತ್ತಾ ಹೊರಟು ಕೈಕೆಯ ಅಂತಃಪುರವನ್ನು ಸೇರಿದನು. ಅಂತಃಪುರವನ್ನು ಪ್ರವೇಶಿಸುತ್ತಲೇ ಶ್ರೀರಾಮನು ಸಿಂಹಾಸನದಲ್ಲಿ ಕುಳಿತಿದ್ದ ತಂದೆಗೂ ಬಳಿಯಲ್ಲಿ ನಿಂತಿದ್ದ ಬಲತಾಯಿಗೂ ಭಕ್ತಿಯಿಂದ ನಮಸ್ಕರಿಸಿದನು. ಆತನನ್ನು ಕಾಣುತ್ತಲೇ ದಶರಥನು ಒಮ್ಮೆ ರಾಮ ಎಂದು ಕೂಗಿ ಕಣ್ತುಂಬ ನೀರು ತುಂಬಿದನು. ಆತನ ಬಾಯಿಂದ ಮುಂದೆ ಮಾತು ಹೊರಡಲಿಲ್ಲ. ಆತನ ಈ ಶೋಚನೀಯ ಸ್ಥಿತಿಯನ್ನು ಕಂಡು ಶ್ರೀರಾಮನು ಅಕಸ್ಮಾತ್ತಾಗಿ ಹಾವನ್ನು ಮೆಟ್ಟಿದವನಂತೆ ಚಕಿತನಾಗಿ ಕೈಕೆಯನ್ನು ಕುರಿತು, ಅಮ್ಮ, ತಂದೆ ಅದೇಕೆ ಹೀಗಿದ್ದಾನೆ? ಆತನಿಗೆ ತನ್ನ ಮೇಲೆ ಕೋಪವೇನಾದರೂ ಬಂದಿರುವುದೇ? ನಾನೇನು ತಪ್ಪು ಮಾಡಿದೆ? ಅಥವಾ ಆತನಿಗೆ ದೇಹದಲ್ಲಿ ಆಲಸ್ಯವಾಗಿರುವುದೇ? ಇಲ್ಲವೇ ಮತ್ತಾವ ಕಾರಣದಿಂದಲಾದರೂ ಆತನ ಮನಸ್ಸಿಗೆ ವ್ಯಥೆಯುಂಟಾಗಿರುವುದೇ? ಭರತಶತ್ರುಂಜರ ವಿಚಾರದಲ್ಲಿ ಕೆಟ್ಟ ಸುದ್ದಿಯೇನು ಬಂದಿಲ್ಲವಷ್ಟೇ. ತಂದೆಗೆ ಪರಮಪ್ರಿಯಳಾದ ನೀನೇನಾದರೂ ಕ್ರೂರವಾಕ್ಯದಂದು ತಂದೆಯನ್ನು ನೋಯಿಸಿರುವೆಯಾ? ಮಹಾರಾಜನು ಎಂದೂ ಹೀಗೆ ಇದ್ದವನಲ್ಲ. ಇಂದೇಕೆ ಕಳವಳಕ್ಕೆ ಆಸ್ಪದವಾಯಿತು? ಆತನ ಮನೋವ್ಯತೆಯನ್ನು ಹೋಗಲಾಡಿಸಿದ ಮೇಲೆ ನಾನಿದ್ದು ತಾನೇ ಏನು ಸಾರ್ಥಕ? ಇರುವ ವಿಚಾರವನ್ನು ಮರೆಮಾಚದೆ ನನಗೆ ತಿಳಿಸು ಎಂದು ಹೇಳಿದನು. ನಿಷ್ಠೂರಳಾದ ಕೈಕೆ ಸ್ವಲ್ಪವೂ ನಾಚಿಕೆಯಿಲ್ಲದೆ ಶ್ರೀರಾಮನಿಗೆ ಉತ್ತರವಿತ್ತಳು. ಎಲೈ ಶ್ರೀರಾಮನೇ, ನಿಮ್ಮ ತಂದೆಗೆ ಕೋಪವೂ ಇಲ್ಲ, ವ್ಯಥೆಯೂ ಇಲ್ಲ. ಆತನ ಮನಸ್ಸಿನಲ್ಲಿ ಯಾವುದೋ ಒಂದು ಅಭಿಪ್ರಾಯವಿದೆ. ಅದು ನಿನಗೆ ಅಪ್ರಿಯವಾದುದು. ಪ್ರಿಯಪುತ್ರನಾದ ನಿನಗೆ ಆ ಅಪ್ರಿಯವಾದ ಮಾತುಗಳನ್ನು ಹೇಳದೆ ಆತನ ನಾಲಿಗೆ ಹೇಳುತ್ತಿಲ್ಲ. ಆ ಮಾತನ್ನು ನಡೆಸುತ್ತೇನೆಂದು ನೀನು ಅಭಿವಚನ ಕೊಡುವಂತಿದ್ದರೆ ನಾನು ಎಲ್ಲವನ್ನೂ ನಿನಗೆ ವಿವರಿಸಿ ಹೇಳುತ್ತೇನೆ ಎಂದಳು. ಆಕೆಯ ಮಾತುಗಳನ್ನು ಕೇಳಿ ಶ್ರೀರಾಮನ ಮನಸ್ಸಿಗೆ ಬಹುನೋವಾಯಿತು. ತಂದೆಯ ಮಾತನ್ನು ತಾನು ನಡೆಸುವ ವಿಚಾರದಲ್ಲಿ ಸಂದೇಹವೇ? ಅಮ್ಮ, ತಂದೆಯ ಅಪ್ಪಣೆಯಾಗುವುದಾದರೆ ಬೆಂಕಿಯಲ್ಲಿ ಧುಮುಕುವನು. ವಿಷಪಾನ ಮಾಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ನಿನಗೆ ಸ್ವಲ್ಪವೂ ಸಂಶಯ ಬೇಡ. ತಂದೆಯ ಅಪ್ಪಣೆ ಏನೆಂದು ನನ್ನನ್ನು ಹೇಳು. ಆತನ ಮಾತನ್ನು ನಡೆಸುವುದು ಪ್ರಮಾಣ ಮಾಡಿ ಹೇಳುತ್ತೇನೆ. ರಾಮನು ಎರಡು ಮಾತನಾಡುವವನಲ್ಲ. ಸತ್ಯನಿಷ್ಠನಾದ ಶ್ರೀರಾಮನ ಪ್ರಮಾಣ ವಚನದಿಂದ ಕೈಕೆಗೆ ತನ್ನ ಅಭಿಷ್ಟ ಸಿದ್ಧಿಯಾಯಿತೆಂದು ಸಮಾಧಾನವಾಯಿತು. ಕಠೋರವಾದ ತನ್ನ ದುರಭಸಂಧಿಯನ್ನು ಆತನಿಗೆ ತಿಳಿಸಿದಳು. ಎಲೈ ರಾಘವ, ಪೂರ್ವದಲ್ಲಿ ದೇವಾಸುರ ಯುದ್ಧ ಕಾಲದಲ್ಲಿ ನಿನ್ನ ತಂದೆ ಅಪಾಯಕ್ಕೊಳಗಾಗಿದ್ದಾಗ ನಾನು ಆತನನ್ನು ಉಪಚರಿಸಿ ಆತನ ಪ್ರಾಣ ರಕ್ಷಣೆ ಮಾಡಿದೆ. ಸಂತುಷ್ಟನಾದ ಈತನು ನನಗೆ 2 ವರಗಳನ್ನು ಕೊಟ್ಟನು. ನಾನು ಅಂದು ಅವುಗಳನ್ನು ಬಳಸಿಕೊಳ್ಳಲಿಲ್ಲ. ಇಂದು ಆ ವರವನ್ನು ಆತನಲ್ಲಿ ಯಾಚಿಸುತ್ತಿದ್ದೇನೆ. ಒಂದು ವರದಿಂದ ಭರತನ ಪಟ್ಟಾಭಿಷೇಕವನ್ನು, ಮತ್ತೊಂದರಿಂದ ನಿನ್ನ ವನವಾಸವನ್ನು ಬೇಡುತ್ತಿದ್ದೇನೆ. ನಿನ್ನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿರುವ ಸಂಭಾರಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕವಾಗಲಿ. ನೀನು ಜಟಾಜೀನಗಳನ್ನು ಧರಿಸಿ 14 ವರ್ಷ ವನವಾಸ ಕೈಗೊಳ್ಳುವನಾಗು. ನಿನ್ನ ತಂದೆಯ ಮಾತನ್ನು ನೀನು ನಡೆಸುವುದೇ ನಿಜವಾದರೆ ಈ ಕಾರ್ಯಗಳನ್ನು ತ್ವರಿತವಾಗಿ ನಡೆಸು. ನಿನ್ನ ತಂದೆಯ ಸತ್ಯಕ್ಕೆ ಲೋಪವಾರದಂತೆ ಆಚರಿಸು. ಕೈಕೆಯ ನುಡಿಗಳನ್ನು ಕೇಳಿ ಶ್ರೀರಾಮನು ಬೆಚ್ಚಲಿಲ್ಲ, ಬೆದರಲಿಲ್ಲ. ಪ್ರಸನ್ನವಾದ ಆತನ ಮುಖಾಮುದ್ರೆಯಲ್ಲಿ ವಿಕಾರದ ಒಂದು ಸೂಚನೆ ಕೂಡ ಸುಳಿಯಲಿಲ್ಲ. ಪ್ರಶಾಂತನಾಗಿ ಆತನು ಪ್ರತ್ಯುತ್ತರ ಕೊಟ್ಟನು. ಅಮ್ಮ, ಇದಾವ ಮಹಾಕಾರ್ಯ. ತಂದೆಯ ಪ್ರತಿಜ್ಞೆ ನೆರವೇರಲಿ. ನಿನ್ನ ಅಪೇಕ್ಷೆಯಂತೆ ನಾನು ವನವಾಸ ಕೈಗೊಳ್ಳುತ್ತೇನೆ. ಭರತನಿಗೆ ರಾಜ್ಯಾಭಿಷೇಕವಾಗುವುದಿಂತಲೂ ಹೆಚ್ಚಿನ ಸಂತೋಷವಾಗುವುದು. ಆತನಿಗಾಗಿ ನಾನು ರಾಜ್ಯವನ್ನೇ ಮಾತ್ರವಲ್ಲ, ನನ್ನ ಪ್ರಾಣಕ್ಕಿಂತಲೂ ಪ್ರಿಯತಮೆಳೆಯಾದ ಸೀತೆಯನ್ನು ಕೂಡ ತ್ಯಾಗ ಮಾಡಲು ಸಿದ್ಧವಾಗಿದ್ದೇನೆ. ಕಂಬನಿ ಸುರಿಸುತ್ತಿರುವ ತಂದೆಯನ್ನು ಮೊದಲು ಸಮಾಧಾನ ಮಾಡು ಎಂದನು. ಶ್ರೀರಾಮನ ನುಡಿಗಳನ್ನು ಕೇಳಿ
ಕೈಕೆಯ ಪಾಷಾಣ ಹೃದಯವು ಸ್ವಲ್ಪವೂ ಕರಗಲಿಲ್ಲ. ಅದಕ್ಕೆ ಬದಲಾಗಿ ಆಕೆ ಶ್ರೀರಾಮನನ್ನು ವನಪ್ರಯಾಣಕ್ಕೆ ತ್ವರಿತಗೊಳಿಸುವುದಕ್ಕಾಗಿ ಆತನನ್ನು ಕುರಿತು, ಎಲೆ ರಾಮಚಂದ್ರ, ನಿನ್ನ ಇಷ್ಟದಂತೆ ಆಗಲಿ. ಈಗೋ ಭರತನನ್ನು ಕರೆತರಲು ಈ ಕ್ಷಣದಲ್ಲಿಯೇ ದೂತರನ್ನು ಅಟ್ಟುತ್ತೇನೆ. ನಿನ್ನ ವನಪ್ರಯಾಣ ತ್ವರಿತಗೊಳ್ಳಲಿ. ನೀನು ಪ್ರಯಾಣ ಮಾಡುವವರೆಗೂ ಮಹಾರಾಜನು ಸ್ನಾನ ಭೋಜನಾದಿಗಳನ್ನು ಕೂಡ ನೆರವೇರಿಸುವುದಿಲ್ಲ ಎಂದಳು. ಕೈಕೆಯ ಮಾತುಗಳನ್ನು ಕೇಳುತ್ತಿದ್ದ ದಶರಥನಿಗೆ ಇನ್ನು ತಡೆಯಲಾಗಲಿಲ್ಲ. ಆತನು ಹಾ ಕಷ್ಟ ಎಂದು ಚೀರಿ ಪ್ರಜ್ಞೆ ತಪ್ಪಿದವನಾಗಿ ಮಂಚದ ಮೇಲೆ ಬಿದ್ದನು. ಅದನ್ನು ಕಂಡು ಕಾಶಾಪ್ರಹಾರಿತವಾದ ಕುದುರೆಯಂತೆ ಶ್ರೀರಾಮನು ಚಕಿತನಾದನು. ಒಡನೆಯೇ ವನಪ್ರಯಾಣಕ್ಕೆ ಉದ್ಯುಕ್ತನಾಗಿ ಕೈಕೆಯನ್ನು ಕುರಿತು, ಅಮ್ಮ, ನನ್ನ ತಾಯಿಯಾದ ಕೌಸಲ್ಯೆಯಿಂದ ಅಪ್ಪಣೆ ಪಡೆದು ಜಾನಕಿಯನ್ನು ಸಮಾಧಾನಗೊಳಿಸುವಷ್ಟು ವ್ಯವಧಾನವನ್ನು ಅನುಗ್ರಹಿಸು. ಹಿಂದೆ ನಾನು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡುತ್ತೇನೆ ಎಂದು ಹೇಳಿ ಆಕೆಗೂ ಮೂರ್ಛಿತನಾಗಿ ಬಿದ್ದಿದ್ದ ತಂದೆಗೂ ನಮಸ್ಕರಿಸಿ ತಾಯಿ ಕೌಸಲ್ಯ ಅಂತಃಪುರಕ್ಕಾಗಿ ಹೊರಟು ಬಂದನು. ದಶರಥನ ಬಾಯಲ್ಲಿ ಹಾ ರಾಮ, ಹಾ ರಾಮ ಎಂಬ ಉದ್ಗಾರ ಅಪ್ರಯತ್ನವಾಗಿ ಹೊರಡುತ್ತಿತ್ತು. ನಮಸ್ಕಾರ.